ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗೌಡ್ರ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗಲ್ಲಿ ನಾವು ಒಂಟಿ ಮನೆಯಿಂದ ಹಿಡಿದು ತಾಳ್ಬೆಟ್ಟದ ತನಕ ಹೋಗಿ ತಾಳ್ಬೆಟ್ಟದಿಂದ ಬೆಟ್ಟ ರೀಚ್ ಆಗೋದು ಕೂಡ ಹಾಕಿದ್ದೀನಿ. ಪ್ರೀವಿಯಸ್ ವ್ಲಾಗಲ್ಲಿ ನಾವು ಒಂಟಿ ಮನೆ ತನಕ ಹೆಂಗೆ ರೀಚ್ ಆಗಿದ್ದೀರಾ ಅಂತ ನೋಡಿದ್ದೀರಾ. ಸೊ ಈ ಒಂಟಿ ಮನೆಯಿಂದ ನಾವು ಆಲ್ಮೋಸ್ಟ್ ಒಂದು 3:33 ಆಗಿತ್ತು ಅನಿಸುತ್ತೆ. ಅಷ್ಟರಲ್ಲಿ ಹೊರಟು ನಾವು ಮೇನ್ ರೋಡ್ ರೀಚ್ ಆಗೋಕ್ಕೆ ಸ್ವಲ್ಪ ಹೊತ್ತು, ಮೇನ್ ರೋಡಿಂದ ಒಂದು ಚೆಕ್ ಪಾಯಿಂಟ್, ಅಲ್ಲಿಂದ ತಾಳ್ಬೆಟ್ಟದಿಂದ ಡೈರೆಕ್ಟ್ ದರ್ಶನ. ಸೊ ಅಲ್ಲಿವರೆಗೂ ಏನೇನು ನಡೆಯುತ್ತೆ ವ್ಲಾಗಲ್ಲಿ ಎಲ್ಲ ತೋರಿಸಿದ್ದೀನಿ. ಸೊ ನಮಸ್ಕಾರ ಸ್ವಾಮಿ, ನಮ್ದು ಬೆಂಗಳೂರಿನ ಗ್ರಾಮದಿಂದ ಬಂದಿದ್ಯಾ? ಕೊಚ್ಚೆ ಯಾವತ್ತೂ ಕುಯ್ಕೊಂಡಿಲ್ವಾ? ಸೊ ಇವತ್ತಿನ ಫಸ್ಟ್ ಟೀ ಬ್ರೇಕ್. ಪರ್ಚ್ಕೊಂಡೈತೆ ಅಷ್ಟೇನಾ? ಪಾರ್ಸ್ಕೊಂಡ್ರೆ ರಥ ಬರಲ್ಲ. ಫೀಲಿಂಗ್ ಅಲ್ಲೆಲ್ಲ ಕುಯ್ಕೊಂಡಿಲ್ವಾ? ಹಿಂಗ ಹಾಕಿ ಹಿಂಗ್ ಎಳ್ಕೊಬೇಕು. ಇಲ್ಲಿ ಕುಯ್ಕೋತಾ ಇರ್ಬೇಕು. ನೋಡು ಹೆಂಗನ್ಲು, ನೀವು ಕುಯ್ಕೊಬೇಕು. ನಾವ್ ಎದೆ ಮೇಲೆ ಬಗ್ಗಿತೀವಿ. ಇಲ್ಲಿ ನೋಡ್ಕೊಂಡು ಈ ದಾರಿಲಿ ಒಂದು ಸ್ವಲ್ಪ ದಾರಿಲಿ ಒಬ್ರೊಬ್ಬರೇ ಬರೋಕ್ಕಾಗೋದಿಲ್ಲ. ಒಬ್ರೊಬ್ಬರೇ ಬರೋಕ್ಕಾಗೋದು. ಸೊ ಹಳ್ಳಿ ಬಿಟ್ಟು ಈಗ ಮೇನ್ ರೋಡಿಗೆ ಬಂದ್ವಿ. ಎಲ್ಲ ರೆಸ್ಟ್ ಮಾಡ್ತಾರೆ. ಈಗ ಟೈಮ್ 5:15 ಆಗಿದೆ. ನಾವೆಲ್ಲ ಇಲ್ಲಿ ಬಂದು ರೀಚ್ ಆಗಿದೀವಿ. ನಿಮ್ ಮಕ್ಕ ತೋರ್ಸ್ ಫಸ್ಟ್, ನೀನ್ ತಾನೇ ಮಾಡ್ತಿರೋದು. ಗೈಸ್ ಟೈಮ್ ಇವಾಗ 5:15 ಆಗಿದೆ. ನಿದ್ದೆ ಮಾಡಿ ಗೆದ್ದೋಳು ಕಣ್ಣಿಗೆ ಬಿತ್ತು ಕಣ ಲೈಟ್. ಸೊ ಸದ್ಯಕ್ಕೆ ಮೇನ್ ರೋಡ್ ರೀಚ್ ಆಗಿದ್ದೀವಿ. ಇಲ್ಲಿಂದ ಫುಲ್ ತಾಳ್ಬೆಟ್ಟ ತನಕ ಮೇನ್ ರೋಡಲ್ಲೇ ನಡ್ಕೊಂಡು ಹೋಗ್ಬೇಕು. 11 ಕಿಲೋಮೀಟರ್ಲಿ ನೆಕ್ಸ್ಟ್ ಸ್ಟಾಪ್ ಇದೆ ಕೌದಳ್ಳಿಲಿ. ಅಲ್ಲಿ ಎಲ್ರಿಗೂ ಕಾದು ಎಲ್ರು ಬಂದ ಮೇಲೆ ಅಲ್ಲಿಂದ ತಾಳ್ಬೆಟ್ಟಕ್ಕೆ ಹೊರಡ್ತೀವಿ. ಎಲ್ಲ ಬರ್ತಾರೆ, ಇವಳು ಹಂಗೆ ಹೋಯ್ತಾಳೆ. ಹಂಗೆ ಹೋಯ್ತಾರೆ. ಸದ್ಯಕ್ಕೆ ಜನ ಬೆಳಗ್ಗೆನೆ ಪರಿಸ್ಥಿತಿ ನಿಂದಂತೂ ಯಾಕೆ ತೋರಿಸ್ತಿ ಅದನ್ನ ತಿರುಗಿಸು. ಬೆಳಕಾಗ್ತಾ ಇದೆ. ಚಂದ್ರನು ಇನ್ನು ನಡೀತಾನೇ ಇದೆ. ಮುಂಚೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇನ್ನೂ ಸನ್ರೈಸ್ ಆಗಿಲ್ಲ. ಸನ್ರೈಸ್ ಆಗೋ ಸೂಚನೆ ಬರ್ತಾ ಇದೆ. ರೋಡ್ ದಾರಿ ರೋಡ್ ಇದೆ. ಪ್ರತಿ ವರ್ಷ ಇಲ್ಲಿ ಬರ್ಬೇಕಾದ್ರೆ ನಾನು ಪರ್ಸನಲಿ ಇದನ್ನ ನೋಡಿ ಖುಷಿ ಪಡ್ತೀನಿ. ಯಾಕೆಂದ್ರೆ ಯಾಕೆ ಅಂದ್ರೆ ನಾನು ಕೂಡ ನಮ್ಮ ಕಾಲೇಜಲ್ಲಿ ರೋಟ್ರಿಲಿ ಇದ್ದೆ. ಅಂಡ್ ಇಲ್ಲಿ ರೋಟ್ರಿ ಅವರು ಊಟ ಹಾಕ್ತಾರೆ ಬೆಳಗ್ಗೆ. ಅದು ರಾಮನಗರ ರೋಟ್ರಿ ಅವರು. ಸೊ ರಾಮನಗರ ನಮ್ಮೂರಲ್ವ. ಸೊ ಇನ್ನೂ ಸ್ವಲ್ಪ ಜಾಸ್ತಿ ಕನೆಕ್ಷನ್. ಬಂದು ಇಲ್ಲಿ ಊಟ ಮಾಡ್ಕೊಂಡು ಪ್ರತಿ ವರ್ಷ ಇಲ್ಲಿ ಬಂದಾಗ ಇನ್ನೂ ಕತ್ಲೆ ಇರ್ತಿತ್ತು. ಈಗ ಆಲ್ರೆಡಿ ಬೆಳಕಾಗ್ಬಿಟ್ಟಿತ್ತು. ಸ್ವಲ್ಪ ಲೇಟ್ ಆಗಿ ಬಂದಿದ್ದೀವಿ ಈ ವರ್ಷ. ಹೌದು, ಇವನ್ ನುಂಗ್ತಾನೆ ಇರ್ಲಿಲ್ಲ ನೀನು. ಇವಳೇ ಬಂದು ತಿನ್ಸೋಳು ನೋಡೆಲ್ಲ. ರೋಟ್ರಿ ಸಿಲ್ಕ್ ಸಿಟಿ. ಜಯಶ್ರೀ ಆಂಟಿ ಒಳಗೆ ಊಟ ಮಾಡ್ತೀವಿ ಒಂದಷ್ಟು ಮನೆ. ಇನ್ನೊಂದು ಸ್ವಲ್ಪ ರೈಸ್ ಬೇಡ. ನಿಮ್ಮನ್ನು ಹಿಡಿದೀನಿ ಅಂಕಲ್. ಬೆಳಗ್ಗೆನೆ ಉಪ್ಪಿಟ್ಟು ಕೇಸರಿ ಬಾತ್. ಪರ್ಫೆಕ್ಟ್ ಬ್ರೇಕ್ಫಾಸ್ಟ್. ಇವಾಗ ಊಟ ಮಾಡ್ತಾರೆ. ಇವರೆಲ್ಲ ನೋಡ್ಕೊಳ್ಳಿ, ಇವರೆಲ್ಲ ನಡೆಯೋರೆಲ್ಲ ಸುಮ್ಮನೆ ಸೋತಿವಲ್ರಿ. ಇವರೆಲ್ಲ ಏನ್ ನಡೀರಿ ನಾಡ್ರು ಇವರೆಲ್ಲ. ಏನು ಒಂದು ಇವಾಗ ಬಂದವ್ರು ನೋಡಪ್ಪ. ನಾವು ಬಂದು 2 ಅವರ್ ಆಯ್ತು. ನೀನ್ 45 ನಿಮಿಷ ಅಣ್ಣ ಯಾವ ಕಪ್ ಕೊಟ್ರು? ಕಪ್ಪು ಇಷ್ಟ ಬೇಕಾ ಕೊಟ್ರಲ್ಲ.
ಇಸ್ಕೊಳ್ಳಿಲ್ವಾ? ಎಲ್ಲಿ ಟೀ ಕಪ್ಪು ಅಲ್ಲಿ ನಾನೇ ತಗೊಂತೀನಿ 10 ರೂಪಾಯಿಗೆ ಲೈನಲ್ಲಿ ನಿಂತ್ಕೊಳ್ಳೋ ಬದಲು. ಹೌದೇ? ಸರಿ ಕೊಂಡು ನೋಡಪ್ಪ, ಇವಾಗ 10 ರೂಪಾಯಿ ಕೊಟ್ಟು ಅವ್ನು ಕಳಿಸ್ತಾನೆ. ಇವಾಗ ನೀವೇ ನೋಡ್ಕೊಳ್ಳಿ. ಏನ್ ತರ್ಸು? ಬಿಸ್ಕೆಟು, ನೀರ್ ಬಾಟ್ಲ್, ಆಮೇಲೆ ಒಂದು ಆರೆಂಜ್ ತಾಂಬೂಲ ತರ ಹೊಡೆದವ್ರೆ. ಹೇಳು. ಹುಚ್ಚಿ ಥರ ಇದೀನಿ ನೋಡೋಕ್ಕೆ. ಆಗಲೇ ಬಿಸಿಲು ಕಣ್ಣು ಹೊಡಿತಾ ಇದೆ. ಎಷ್ಟು ಟೈಮು? 7:22 ಕಾಣಿಸ್ತಾ ಇದ್ರಿ. 7:22 ಟೈಮ್ ಇವಾಗ. ಆಗಲೇ ಬಿಸಿಲು ಕಣ್ಣು ಹೊಡಿತಾ ಇದೆ. ಆಗ್ತಾ ಇಲ್ವಂತೆ ಗೈಸ್ ನಡಿಯೋಕ್ಕೆ. ಮೊದಲನೇ ಸರಿ ಒಂದು ಫಸ್ಟ್ ಟೈಮ್. ನನ್ನ ಸುತ್ತ ನನ್ನ ಕೂದಲು ಒಂದು ಆರ ಕ್ರಿಯೇಟ್ ಮಾಡ್ಬಿಟ್ಟೈತೆ ನೋಡು. ತುಂಬ ಕಷ್ಟ ಆಗ್ತಾಯಿದೆ, ಕಾಲಲ್ಲೆಲ್ಲ ಗುಬ್ಬೆ ಬಂದ್ಬಿಡೈತೆ, ಫುಲ್ ಸೈಕು. ಅದಕ್ಕೆ ನೋಡ್ರಿ ಕಡ್ಡಿಯೆಲ್ಲ ಹಿಡ್ಕೊಂಡು ನಡೀತಾ ಇದೆ. ನಮ್ಮ ದೀಪ ನಾನು ವಿಡಿಯೋ ಮಾಡ್ತಾ ಇದ್ರೆ ಕಲ್ಲು ಹಿಡ್ಕೊಂಡು ನಿಂತಾವ ನೋಡಿಯಕ್ಕೆ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ. ನನ್ನ ಕಡೆ ತೋರಿಸ್ತಿ ತಗೋ ಹಿಂಗೆ ಕಲ್ಲು ನೋಡಿ ಫ್ರೆಂಡ್ಸ್. ಬ್ಲಾಗ್ ಮಾಡಿದ್ರೆ ಅರ್ಧ ಗಂಟೆ ಡಿಲೇ ಮಾಡ್ತಾನೆ. ಬದನೆಕಾಯಿ ಈ ಅವ್ನ ಬ್ಯಾಗಲ್ಲಿ ಇದಿಕ್ತಿದ್ದೆ, ನೀವ್ ಯಾರು ನಿಂತ್ಕೊಳ್ಳಿಲ್ಲ ಅಲ್ಲಿ. ಗೈಸ್ ಅಲ್ಲಿಂದ ಬಂದು ಸುಸ್ತಾಗಿತ್ತು ಎಲ್ರಿಗೂ. ಬಿಸಿಲು ಸಿಕ್ಕಾಬಟ್ಟೆ ನೆತ್ತಿ ಸುಡ್ತಿತ್ತು ಅಂತ ಅಂದ್ಬಿಟ್ಟು ಒಂದ್ ಕಡೆ ರೆಸ್ಟ್ ಮಾಡ್ಬಿಟ್ಟು ಅಲ್ಲಿಂದ ಹೊರಡೋಣ ಅಂತ ಅನ್ಕೊಂಡ್ವಿ. ಎಷ್ಟು ಬಿಸಿಲಿದೆ ಇಲ್ಲಿ ಅಂದ್ರೆ ನಾವು ಮಲ್ಕೊಂಡಿದ್ವಿ, ಅಷ್ಟರಲ್ಲಿ ತಲೆಗೆಲ್ಲ ಬಿಸಿಲು ಸುಡ್ತಿತ್ತು. ಇವ್ರು ಅದಕ್ಕೆ ಟೆಂಟ್ ಹಾಕೊಂಡ್ಬಿಟ್ಟರು. ಸ್ವಾರ್ಥಗಳು ಗೈಸ್, ಸ್ವಾರ್ಥಿಗಳು ಹೆಂಗ್ ಹಾಕೊಂಡ್ ಕೂತವ್ರು ನೋಡಿ. ಅಲ್ಲಿ ಟೆಂಟ್ ಹಾಕ್ಬಿಟ್ಟು ಅವ್ರು ಮಾತ್ರ ನೆರಳು ಮಾಡ್ಕೊಂಡವ್ರು. ಇವ್ರಿಗೆ ಮಾನ ಮರ್ಯಾದೆ ಇದೆಯಾ? ಇವ್ರಿಗೆಲ್ಲ ಏನೋ ಅಂತಾರ ಇವ್ರಿಗೆ. ಏನ್ ಬರೀ ಇಂಥದ್ದೇ ಕೆಲ್ಸ. ಇಷ್ಟು ಜನ ಹೆಣ್ಮಕ್ಳು ಇಲ್ಲಿ ಬಿಸಿಲಲ್ಲಿ ಕೂತವ್ರೆ. ಅಲ್ಲೋಡಲ್ಲಿ ಎಲ್ಲ ಬಿಸಿಲಲ್ಲಿ ಕೂತವ್ರೆ. ಇವ್ರು ಮಾತ್ರ ರಜಾ ಮಾಡ್ತಾರೆ ನೆರಳು ಕೆಳಗೆ. ಮಾನ ಮರ್ಯಾದಿನೇ ಇಲ್ಲ ಇವ್ರಿಗೆ, ಮಾನ ಮರ್ಯಾದಿನೇ ಇಲ್ಲ. ಆಡ್ತವ್ರು ನೋಡಿ ಇಬ್ರು. ಯಾರು ಫಸ್ಟ್ ಕಣ್ಣು ಓಪನ್ ಮಾಡ್ತಾರೋ ಅವ್ರು ಲೂಸರ್ಸ್ ಅಂತೆ. ಈ ನನ್ನ ಮಗ ಹುಡುಗನ ಹತ್ರ ಚಾಲೆಂಜ್ ಮಾಡ್ಬಿಟ್ಟು ಕಣ್ಣು ಮುಚ್ಕೊಂಡು ಮನ್ಗವನೆ. ಆ ಹುಡುಗ ಕಣ್ಣು ಮುಚ್ಕೊಂಡೇ ಕೂತವನೆ. ಇಲ್ಲ ಕಣೋ, ಚಿನ್ನು ನೋಡ್ಬಾರ್ದು, ಚೀಟಿಂಗ್ ಮಾಡಬಾರ್ದು. ಚಿನ್ನು ಯಾಕೆ ಓಪನ್ ಮಾಡಿದೆ? ಅಣ್ಣ ಗೆದ್ಬಿಟ್ಟ. ನೀನ್ ಯಾಕೆ ಓಪನ್ ಮಾಡಿದೆ? ಕೌಂಟಿಂಗ್. ಯಾರು ಕೌಂಟ್ ಮಾಡ್ತಿದ್ರು? ಕೌಂಟಿಂಗ್ ಮಾಡ್ಬೇಕು ಅವಾಗ. ಯಾಕೋ ನೀನ್ ಚೀಟ್ ಮಾಡ್ತಿದ್ಯಾ ಅಂತ ಅನ್ನಿಸ್ತಿದೆ ನನ್ಗೆ. ನೋಡ್ ಅಣ್ಣ ಇನ್ನು ಕಣ್ಣು ಮುಚ್ಕೊಂಡೆ ಅವನೇ. ಅವ್ನು ನಿದ್ದೆ ಮಾಡ್ಬಿಟ್ಟು ಅವ್ನ್ಬಿಡು. ಹೇಳು, ನೀನ್ ಗೆದ್ದೆ ಕಣ್ ತೆಗಿ ಅಂತವನೇ. ನಾಳೆ ಕಣ್ ಮುಚ್ಕೊ. ಅವನು 1 2 3 ಅಂದ್ಬಿಟ್ಟು ಕಣ್ ಬಿಟ್ಬಿಟ್ಟ ಅವ್ನು. ಖುಷಿ ನೀನ್ ವಾಚ್ ತೋರ್ಸು. ಇಂಥ ವಾಚ್ ಗೈಸ್ ಎಷ್ಟು ಬೆಲೆ ಬೆಳೆದ್ರು ಸಿಗಲ್ಲ. ಎಲೆ ಎಂತ ಮಾಡೋದು? ಸಿಗುತ್ತಾ ಬೇರೆ ಕಡೆ? ಖುಷಿ ಯಾರು ಮಾಡ್ಕೊಟ್ಟಿದ್ದು? ಖುಷಿ ಯಾರು ಮಾಡ್ಕೊಟ್ಟಿದ್ದು? ಏನು ವಾಚ್ ಯಾರು ಮಾಡ್ಕೊಟ್ಟಿದ್ದು? ನೀನೆ. ಎಲ್ಲ ಹೇಳ್ಕೊಟ್ಟವಳು ಗೈಸ್ ಇವಳು. ಏನು ಗೈಸ್ ಎಂಗೇಜ್ ಆಗ್ತಾವ್ರೆ ಮನು ಮತ್ತೆ ಖುಷಿ ಇಬ್ರು. ಏ ಕ್ಲಾಪ್ ಮಾಡು, ಕ್ಲಾಪ್ ಮಾಡು. ಏ ಕೈ ತೋರ್ಸಿಗ, ಹಿಂಗ್ ತೋರ್ಸಿಂಗೆ. ಸ್ವೀಟ್ ತಿನ್ಸು. ಈ ಕಡೆ ಸ್ವೀಟ್ ತಿನ್ನು, ಸ್ವೀಟ್ ತಿನ್ನು, ಸ್ವೀಟ್ ತಿನ್ನು. ನಾನು ತಿನ್ಸ್ಬೇಕಂತೆ. ನೀನ್ ತಿನ್ಸೋ ಸ್ವೀಟು. ಬೆಂಗಳೂರಿಂದ ಬಂದಿದ್ದೀವಿ ಗೈಸ್ ಗೋಬಿ ತಿನ್ನಕ್ಕೆ. ಅಷ್ಟು ಫ್ರೀ ಫುಡ್ ಕೊಟ್ರು ನಮಗೆ ಗೈಸ್. ಇವಾಗ ಎಸ್ ಆಫ್ಟರ್ ಅ ಲಾಂಗ್ ಬ್ರೇಕ್ ಇವಾಗ ಟೈಮ್ ಭಾರಿ ಕಾಣಿಸ್ತದೆ. 3:47 ಟೈಮ್. ಇವಾಗ ರೆಸ್ಟ್ ಮಾಡಿ ಇಷ್ಟೊತ್ತು ಬೆಳಗ್ಗೆ 9:15 ನಾವು ಕೂತವ್ರು ಬಿಸಿಲು ಅಂತ ಹೇಳ್ಬಿಟ್ಟು. ಇವಾಗ 3:47 ಬಿಸಿಲು ಕಡಿಮೆ ಆಗಿದೆ. ಇನ್ನು ಆ್ಯಕ್ಚುಲಿ ಕಡಿಮೆ ಆಗಿಲ್ಲ ನೋಡಿ ಎಷ್ಟು ಬಿಸಿಲು ಐತೆ. ಕಡಿಮೆ ಆಗಿದೆ ಅಂತ ಹೇಳಿ ಬೇಗ 6:30ಗೆಲ್ಲ 6:37ಗೆಲ್ಲ ರೀಚ್ ಆದರೆ ತಾಳ್ಬೆಟ್ಟನ ಜಾಗ ಇಲ್ಲ ಅಂದರೆ ಮಲ್ಕೊಳ್ಳೋಕೆ ಜಾಗ ಇಲ್ಲ. ಅಪ್ರಾಕ್ಸಿಮೇಟ್ಲಿ ಒಂದು 12 ಕಿಲೋಮೀಟರ್ಸ್ ಇದೆ ಆ್ಯಂಡ್ 2.5 hours 3 hours 2.5 hours 3 hours ಆಗುತ್ತೆ ರೀಚ್ ಆಗೋಷ್ಟರಲ್ಲಿ. ಅಲ್ಲಿ ನಾವು ಹೊರಟವರು ಕಂಟಿನ್ಯೂಸ್ ಆಗಿ ನಡೆದ್ವಿ, ಎಲ್ಲೂ ಸ್ಟಾಪ್ ತಗೊಳ್ದೇನೆ ಕಂಟಿನ್ಯೂಸ್ ಆಗಿ ಇಲ್ಲಿವರೆಗೂ ಬಂದು ತಾಳ್ಬೆಟ್ಟ ರೀಚ್ ಆಗೋಷ್ಟರಲ್ಲಿ ನಾವು ಆಲ್ಮೋಸ್ಟ್ 6:30 ಆಗಿತ್ತು. 6:37 ಆಲ್ಮೋಸ್ಟ್ ಆಗಿತ್ತು. ನಾವಿಲ್ಲಿ ತಾಳ್ಬೆಟ್ಟಕ್ಕೆ ಬಂದು ನಾವೆಲ್ಲ ರೆಸ್ಟ್ ಮಾಡೋಷ್ಟರಲ್ಲಿ ಎಲ್ಲರೂ ಒಂದೊಂದು ಸ್ಟಾಪ್ ಹಿಂದೆ ಉಳ್ಕೊಂಡಿರೋದ್ರಿಂದ ಎಲ್ಲರಿಗೂ ಕಾದು ನಿಧಾನಕ್ಕೆ ಬಂದ್ವಿ. ಬಂದಮೇಲೆ ಅಲ್ಲಿ ಜಾಗ ಸಿಗಲಿಲ್ಲ, ತುಂಬ ಹಿಂದೆ ಹೋಗಿ ಅಲ್ಲಿ ಮಲ್ಕೊಂಡ್ವಿ. ಅಲ್ಲಿಂದ ಬೆಳಗ್ಗೆ ತಾಳ್ಬೆಟ್ಟಕ್ಕೆ ಎದ್ದೋಗ್ಬೇಕು ಅಂತ ನೈಟ್ ಊಟ ಮಾಡ್ಬಿಟ್ಟು ಮಲ್ಕೊಂಡ್ವಿ. ಅದನ್ನು ತೋರಿಸ್ತೀನಿ ಬನ್ನಿ. ನಿನ್ನ ಗೋಲ್ ಹೇಳ್ಕೋಬೇಕಂತೆ ನೀನು.
ನಾನೆಲ್ಲಾರ ಕೂತ್ಕೊ ಅಂದ್ರು ಕೂತ್ಕೊಂಡಿಲ್ಲ ಕಡೆ 5 ಕಿಲೋಮೀಟ್ರು 3 ಕಿಲೋಮೀಟ್ರು 2 ಕಿಲೋಮೀಟ್ರು ಅನ್ಕೊಂಡು ಇವನಿಗೆ ಸಾಕಾಗಿ ಇನ್ನೇನು ಕೂತ್ಕೋಬೇಕು ಅನ್ನೋದು ನಾನೇನು ಹೋಗಿ ಪಕ್ಕದಲ್ಲಿ ಕೂತ್ಕೊಂಡ್ರೆ ಇಲ್ಲ ಅಕ್ಕ ನಂಗೆ ಸಾಕಾಗಿಲ್ಲ ನಡಿಯಕ್ಕ ಅಂದ್ಬಿಟ್ಟು ಕೊನೆಗೆ ಇವ್ನು ಕಾಲು ಕಟ್ಕೊಳ್ಳೋದನ್ನ ಬಾಕಿ ಇಲ್ಲಿ ಕೂತ್ಕೊಳ್ಳೋಣ ಕಣೋ ಅಂತ. ಇದು ನನ್ನ ಗೋಳು. ವ್ಲಾಗ್ ಹಾಕ್ತೀನಿ ನೋಡ್ಕೊ. ಸೆಂಡ್ ಮಾಡಬೇಕು. ವ್ಲಾಗ್ ಹಾಕ್ತೀನಿ ನೋಡು. ಎಸ್ ಫೈನಲಿ ಏನು ಹೇಳೋಣ ಅದಕ್ಕೂ ವಾಯ್ಸ್ ಹೊರಗಡ್ತೀನಿ. ಅಣ್ಣ ಅವ್ರಿಗೆ ಗೊತ್ತಾಗಲ್ಲ ಕಣ ಹಿಂಗೆ ಬಂದರೆ. ಮೇಲೆ ಹೋಗ್ಬಿಡಣ. ಅಲ್ಲಿ ಇಲ್ಲಿ ಮಧ್ಯ ಇಲ್ಲಿ ನೋಡಿ ಇಲ್ಲೊಂದು ಅಲ್ಲಿ ಮರ್ದಂಡ್ರೆ ಎಲ್ಲ ಅವ್ರು ನೋಡೋಣ ಅಲ್ಲಿ ಬೈಕ್ ಹಿಂಗಿನ ಹೋಗೋ ಬೈಕ್. ದ ಡೆಸ್ಟಿನೇಷನ್ ಈಸ್ ಓನ್ಲಿ ಇಂಗ್ಲಿಷ್ ಎಲ್ಲ 80% ಡೆಸ್ಟಿನೇಷನ್ ಕಂಪ್ಲೀಟ್ ಆಯ್ತು. ಇನ್ನು 20% ಬೆಟ್ಟ ಹತ್ಬೇಕಷ್ಟೇ. ಗೈಸ್ ಇದು ಒರಿಜಿನಲ್ ಕನ್ಫರ್ಮೇಶನ್ ಅಲ್ಲ, ನಾವ್ ಹೇಳ್ತೀವಿ. ಅದೇ 80% ರೀಚ್ ಮಾಡಿದೀವಿ. 80 ಅಲ್ಲ 82% ರೀಚ್ ಮಾಡಿದೀನಿ. 18% ಬಂದ್ಬಿಟ್ಟು ಬೆಟ್ಟ. So talk only in English. I'll tell you, listen to me. What is that means? I talk like Alak Niranjan. Okay, you know Alak Niranjan? I talk like him. We have already reached 70% or sorry 80% of our destination from Elgalli to Malay Madeshwara Betta. Now at present in Talbetta. Present in Talbetta. Now after around 10 to 20 minutes we have to go to Uta. Afterwards we have to take some drink, some ಮಾಡಂಗಿಲ್ಲ. ಹೆಂಗೆ ಹೇಳೋದು ಹಂಗೆ ಹಾಕ್ಬಿಡ್ಬೇಕು. ನೋಡಿ ಫ್ರೆಂಡ್ಸ್, ಇದೆಲ್ಲ ನಮ್ಮ ಬಡಗ ಫ್ರೆಂಡ್ಸ್. ಇವರೆಲ್ಲ ಬೆಟ್ಟ ನೋಡಕ್ ಬಂದಿರೋದು ಫ್ರೆಂಡ್ಸ್. ಎಲ್ಲ ಒಂದೊಂದು ರೂಪಾಯಿ ಹಾಕ್ಕೊಂಡು ಉಂಡಿಗೆ ಹಾಕಿ ಫ್ರೆಂಡ್ಸ್. ಇವ್ರು ಮಾತ್ರ ಬ್ಲಾಗ್ ಮಾಡಕ್ ಮತ್ತೆ ಬಂದವ್ರಿ ಫ್ರೆಂಡ್ಸ್. ಡಿನ್ನರ್ ಬಿಸ್ಕೆಟ್ ಎಲ್ಲ ಪುಡಿ ಪುಡಿ ಇದೆ. ರಜ್ಜು ಫಸ್ಟ್ ಬಿಸ್ಕೆಟ್ ಎಲ್ಲ ತಿನ್ನಿಸ್ತೀನಿ. ನಮ್ ಭರತ ಊಟ ತತ್ತ ನೋಡಿ. ನಿಂದು ತಾಯಿ ಗುಣ ನಿನ್ಬೇಕು ಮಗ ಪ್ಲೇಟ್ ಇದು ಮತ್ತೆ ಕರ್ಗಡ ಎಲ್ಲಾ ಕಡೆ ಬಂದಿದ್ದೀರಾ. ಟೈಮ್ ತೋರಿಸ್ತಾ ಇದ್ದೀನಿ ಎಷ್ಟು ಗಂಟೆ ಅಂತ. ಓಕೆ ಫ್ರೆಂಡ್, ನಮ್ಮ ಕಾರ್ಯಕ್ರಮ ಶುರು ಆಗಿದೆ. ಎಲ್ಲರೂ ಹೊರಟಿದ್ದೀವಿ. ನನ್ನ ಗಂಟ್ಲು ನೋಡಿ ಬೇಜಾರಾಗಬೇಡಿ. ಸೊ ಅವಾಗಲೇ ಹೇಳ್ದಂಗೆ ನಾವೆಲ್ಲ ಮಲಗಿದ್ದು ನೈಟ್ ಒಂದು 10:30, 11 ಆಗಿರ್ಬೋದು. ಅಷ್ಟರಲ್ಲಿ ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದೋಗ್ಬೇಕು ಅಂತ ಡಿಸೈಡ್ ಮಾಡಿ ಎದ್ವಿ. 2 ಗಂಟೆ 3 ಗಂಟೆಗೆ ಎದ್ದೇಳೋಣ ಅಂದ್ಕೊಂಡ್ವಿ. ಬಟ್ 3:15 ರೆಡಿಯಾಗಿ ಎಲ್ಲ ಎದ್ದು ಹೊರಟ್ವಿ. ತಾಳ್ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ವಿ. ನಾವು ಇವಾಗ ಏನು ಜರ್ನಿ ಮಾಡಿದ್ದೀವಲ್ವಾ 75% ಅಥವಾ 80%, ಅದು ಒಂದಾದರೆ ಇದು ಇನ್ನೊಂದು ಲೆಕ್ಕ. ಅಷ್ಟು ಬೆಟ್ಟಗಳನ್ನ ಹತ್ತಿ ಇಳಿಯೋದು ಅಂದರೆ ತಮಾಷೆನೇ ಇಲ್ಲ. ಇವಾಗ ಈ ಮೆಟ್ಲುಗಳೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಸುಲಭ ಆಗುತ್ತೇನೋ, ಬಟ್ ಮೆಟ್ಲು ಹತ್ತೋದು ಸುಲಭ ಅಲ್ಲ. ಅಲ್ಲಿಂದ ನಾವು ಬಂದು ಕಾಲು ನೋವು ಬಂದಿರೋದ್ರಿಂದ ಮೆಟ್ಲು ಹತ್ತುತ್ತಾದರೆ ತೊಡೆಯೆಲ್ಲ ನೋವು ಬರುತ್ತೆ, ಸುಸ್ತಾಗೋಗುತ್ತೆ. ಅದರಲ್ಲಿ ಮಧ್ಯದಲ್ಲಿ ಈ ಥರ ಕಾರ್ಡ್ ರಸ್ತೆ ಇತ್ತು. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಕಡೆನೂ ಮೆಟ್ಲು ಹಾಕಿದ್ದಾರೆ. ನಮಗೋಸ್ಕರ ಅಂತ ಫೆಸಿಲಿಟೇಷನ್ಸ್ ಮಾಡಿಟ್ಟಿದ್ದಾರೆ. ತುಂಬ ಕಷ್ಟ ಆದ್ರೂ ಇಷ್ಟಪಟ್ಟು ಹತ್ತುವಂಥ ಬೆಟ್ಟ ಇದು. ಎಲ್ಲಿದ್ಯಾಕ ಹುಡುಕ್ತಾ ಇದ್ದೀನಿ. ಭರತ ಎಲ್ಲ ಔಟ್ ಆಗ್ಬಿಟ್ಟಿದೀವಿ. ಹೆಂಗೆ ಅನ್ಸೋದು ಅಂತ ಕೇಳಂಗೂ ಇಲ್ಲ. ಒಂದೊಂದು ಮೆಟ್ಲು ಹಾಕಿದ ತಕ್ಷಣ ಕುತ್ಕೋತಾ ಇದ್ದೀವಿ. ಟೈಮ್ ಬಂದು ದಾರಿ ಸಿಕ್ಕಾಬಡೆ ಕಷ್ಟ ಇದೆ. ಇಲ್ಲಿಂದ ತಾಳ್ಬೆಟ್ಟ ಕಾಣಿಸ್ಬಿಡ್ತು, ನನಗೆ ಬೇಜಾರಾಗೋಯ್ತು. ಇಷ್ಟೇನೆ ಹತ್ತಿರೋದು ಅಂತ. ದಿನೇ ವಯಸ್ಸು ಜಾಸ್ತಿ ಐತೆ ಅಂತ ಇವಾಗ ಗೊತ್ತಾಯ್ತೈತೆ. ಹೌದು, ಪ್ರತಿ ವರ್ಷ ಬರ್ಡೇ ಸೆಲೆಬ್ರೇಟ್ ಮಾಡ್ಬೇಕಾದ್ರೆ ಏನು ಖುಷಿ ಇರ್ತದಲ್ಲ, ಇಲ್ಲಿಗೆ ಬಂದರೆ ಅದು ಬೇಜಾರು ಗೊತ್ತದ. ಯಾಕಾದ್ರೂ ಜಾಸ್ತಿ ಆಯ್ತಾ ಇದೀವಿ. ಅವ್ರು ಹಳ್ಳಿಲೇ ನಡೆದಿ ಅಭ್ಯಾಸಕ್ಕ ನಾವು ಇಲ್ಲಿಂದ 100 ಮೀಟರ್ ಗಾಡಿ ಎತ್ಕೊಂಡು ಹೋಗ್ತೀವಿ. ಮನೆ ಹತ್ರ ಅಂಗಡಿಗೆ ಹೋಗಬೇಕು. ಅದೇ ನಾವು ಬರೀ ಜಂಕ್ ಫುಡ್ಸ್ ತಿಂದು ಬೆಳೆದಿರುವಂತ ದೇಹ ನಮ್ದು. ನಮ್ಮ ದೇಹ ತಡೆಯಲ್ಲ ಇಷ್ಟೊಂದು ಪ್ರೆಷರ್ನ. ಫುಡ್ ತಿಂದಿರೋದು. ಹೌದು, ಬೆಣ್ಣೆ, ತುಪ್ಪ, ಮುದ್ದೆ, ಎಮ್ಮೆ ಹಾಲು, ಹಸು ಹಾಲು, ಕಾಳುಗಳು ಜಾಸ್ತಿ ಪ್ರೋಟೀನ್ ಇರುತ್ತೆ.
ಅರ್ಧ ಜನ ರೋಡಲ್ಲಿ, ಅರ್ಧ ಜನ ಮೆಟ್ಲೆತ್ಕೊಂಡು ಬರ್ತಾರೆ. ಇನ್ನು ಮಿಕ್ಕಿದವರೆಲ್ಲ ರೋಡ್ ಇಟ್ಕೊತಾರೆ. ಮೆಟ್ಲೆತ್ತಕ್ಕೆ ಆಗದೆ ಇರೋರೆಲ್ಲ ರೋಡಲ್ಲಿ ಬಟ್ ರೋಡಲ್ಲಿ ಬಂದರೆ ಏನು ಅಂದರೆ ಸುತ್ತಿ ಬಳಸಿ ಅದೇನು ಕರ್ವ್ ನೋಡ್ತೀರಾ, ಆ ಹೇರ್ ಪಿನ್ ಕರ್ವ್ಸ್ ಅಲ್ಲಿ ಸುತ್ತಿ ಬಳಸಿ ಬರ್ಕೊಂಬರ್ಬೇಕು. ಅದಕ್ಕೆ ನಾವು ಮೆಟ್ಲು ಆಫ್ ಮಾಡ್ಕೊತೀವಿ. ಅದು ನೋಡಿದ್ರೆ ಮೆಟ್ಲೇನು ಸುಲಭ ಇಲ್ಲ, ಆಫ್ ಮಾಡೋಕ್ಕೆ ತೊಳೆ ಎಲ್ಲ ನೋವು ಬಂದ್ಬಿಡ್ತದೆ. ಇಷ್ಟು 2 ದಿನ ನಡೆದಿರೋದಲ್ಲ ಇದು, ಅದು ಅದ್ರ ಥರನೇ ಆಯ್ತದೆ. ಅದಕ್ಕೆ ಈಕ್ವಲ್ ಆಗಿರುತ್ತೆ. 25 ಕಿಲೋಮೀಟರ್ ನಡೆದಿದ್ದು ಒಂದೇ ಇಲ್ಲ, 18 ಕಿಲೋಮೀಟರ್ ನಡೆಯೋದು ಒಂದೇ. ಬನ್ನಿ 5 ಆಯಿತು. 5 ಸರಿ ಮೆಟ್ಲು, 5-6 ಸರಿನೇ ಅನ್ಕೊಳ್ಳೋಣ ಅಂದಾಜು. ಮೆಟ್ಲು ಸಿಕ್ಕಿದ ಮೇಲೆ ಸ್ವಲ್ಪ ಡೌನು. ಎಂಟ್ರಿ 7 ಗಂಟೆ ಮೇಲೆನೆ ಬಿಸಿಲು ಬಂದ್ಬಿಡುತ್ತೆ. ಇವಾಗ ಬಿಡ್ತಾವ್ರೆ ಆನೆ ಅಂತ. ಇದು ಈ ಅವಾಗಲೇ ಭರತ ಹೇಳ್ದಂಗೆ ಇದು ಆನೆಗುಡ್ಡ. ಸೊ ಒಳಗಡೆ ಆನೆಗಳು ಜಾಸ್ತಿ ಇದೆ ಅಂತ ಕತ್ಲಲ್ಲಿ ಯಾರನ್ನೂ ಬಿಡಲ್ಲ. ಇವಾಗ ಒಂದು 6 ಆಗ್ತಾ ಇದೆ ಹತ್ತತ್ರ. ಈಗ 5:50 ಇರಬೇಕು ಟೈಮು. ಸೊ ಅದಕ್ಕೆ ಬಿಡ್ತಾ ಇದ್ದಾರೆ. ಇವಾಗ ಸ್ವಲ್ಪ ಬೆಳಕಾಗುತ್ತೆ ಅನ್ನೋ ನಂಬಿಕೆ ಮೇಲೆ ಬಿಡ್ತಿದ್ದಾರೆ. ಯಾವುದೂ ಆನೆ ಬರಲ್ಲ ಅಂತ. ಕತ್ಲಲ್ಲಿ ಯಾವ್ದಾರು ಆನೆ ಬಂದು ಯಾರಿಗಾರು ಏನಾದ್ರು ಮಾಡಿದ್ರು ಗೊತ್ತಾಗಲ್ಲ. ಸೊ ಎಲ್ಲರೂ ತಡೆ ಹಾಕಿದ್ರು, ಎಲ್ಲ ಇಲ್ಲೇ ಮಲಗಿದ್ರು. ನಾವು ಭರತ ದೀಪನ್ನ ಬಿಟ್ವಿ, ಮುಂದೆ ಹೋಗೋಕ್ಕೆ ಓಡ್ಬಿಟ್ಟವ್ರೆ. ಕಾವ್ಯಕ್ಕೂ ಡೌನಲ್ಲಿ ಓಡ್ತಿತ್ತು, ಇಲ್ಲಿ ಸಿಕ್ತು. ಇವಾಗ ದೀಪ ಬಬಿ ಅಂತೂ ಸಿಗಲೇ ಇಲ್ಲ ಎಲ್ಲನೂ. ಅದ್ರ ಹಿಂದೆಗಡೆ ಒಂದ್ಸರಿ ಮನೋರು ಸೌಂಡ್ ಬಂತು, ಲೋ ಭರತ ಅಂತ ಕರೆದ. ಆಮೇಲೆ ಸೌಂಡೇ ಇಲ್ಲ. ದೇವ್ರೇ ಅಕ್ಕಂಗಿಲ್ಲ ಅಷ್ಟೇ. ಹತ್ತದು ಚೂರು ಹಿಂಸೆನೆ, ಇಳಿಯೋದು ಪಟ ಇಳ್ಕೊಂಡ್ ಬಂದ್ಬಿಡ್ತೀವಿ. ಫೈನಲಿ ಸನ್ರೈಸ್ ನೋಡ್ತಾ ಇದ್ದೀವಿ. ಅಷ್ಟು ದಿನದಿಂದ ನಡೆದಿದ್ದಕ್ಕೆ ಫೈನಲಿ ಏನು ನೋಡಬೇಕು ಅಂತ ಬಂದು ಅದು ಇಲ್ಲಿಂದಾನೇ ಕಾಣುತ್ತೆ. ತೋರಿಸ್ತೀನಿ ಬನ್ನಿ. ಅಲ್ಲಿದೆ ಟೆಂಪಲ್ಲು. ಇದನ್ನ ನೋಡಬೇಕು ಅಂತ ಅಲ್ಲಿಂದ ಬಂದಿದ್ದೀವಿ. ಇಲ್ಲಿಂದಾನೇ ತೋರಿಸ್ತಿದ್ದೀನಿ. ಹತ್ರ ಹೋಗಿನೂ ಸನ್ರೈಸ್ ಆಗ್ತಾ ಇದೆ. ರೈಸ್ ಆಗಿದೆ ಆಲ್ರೆಡಿ. ಎಲ್ಲ ಕಡೆ ಬಜ್ಜಿ ಅಂಗಡಿ. ಇಲ್ಲಿ ಬಂದರೆ ಇಲ್ಲಿ ಬಜ್ಜಿ ಅಂಗಡಿ, ಕಾಫಿ, ಟೀ, ಬ್ರೇಕ್ಫಾಸ್ಟ್, 1-2 ಟೆಂಪಲ್ಗಳಿದೆ ಸೈಡಲ್ಲಿ. ಎಲ್ಲನೂ ಹಾಕೊಂಡಿದ್ದಾರೆ. ಎಷ್ಟು ಗಂಟೆನೋ ಇವಾಗ ನಾಷ್ಟ ಕೇಳ್ತಾನಲ್ಲ ಆಗ್ಲೇನು? 7 ಗಂಟೆ ಇರ್ಬೋದು. 7 ಗಂಟೆ ಇರ್ಬೋದು. ಆಗ್ಲೇ ನಾಷ್ಟ ಸೀರಿಯಸ್ಲಿ ಮಧ್ಯದಲ್ಲಿ ಎಲ್ಲಾದ್ರೂ ನಾನು ಬಸ್ ಹತ್ಬಿಡೋಣ ಅನ್ಕೊಂಡೆ. ಇಷ್ಟೊಂದು ಸರಿ ಅನ್ಸಿದೆ. ಅನ್ಕೊಂಡೆ ನಡ್ಕೊಂಬಂದ್ಬಿಟ್ಲು. ತುಂಬ ಸರಿ ಅನ್ಸಿದೆ. ಈ 2 ವರ್ಷ ಏನು ಬಂದೆ ಅದಕ್ಕಿಂತ ಆ್ಯಕ್ಚುಲಿ ಈ ಸರಿ ಜಾಸ್ತಿ ಸುಸ್ತಾಯಿತು. ಕಾಲು ಕೈ ನೋವಿಗಿಂತ ಜಾಸ್ತಿ ಸುಸ್ತು. ಇಮ್ಯುನಿಟಿ ಇಲ್ಲ ಬಾಡಿಲಿ. ಇವಾಗ ಒಳ್ಳೆ ಫೀಲ್ ಅಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ಇಳಿತಾ ಇದೀವಲ್ವಾ, ರೀಚ್ ಆದ್ವಿ ಡೆಸ್ಟಿನೇಷನ್. ಕೊಡಿ ಯಾರಿಗೆ ಕೊಡಿ. ತಿನ್ನು ಎಲ್ಲ ಕಾಡು ಮನುಷ್ಯರು ನೋಡ್ಕೊಂಬಿಡಿ. ಬಳಿ ಬೇಡ.
ಅವರೆಲ್ಲ ಬರ್ಲಿ ಕೂದಲುಗಳು ನಿಂತದೆ ಕೂದಲು ನೋಡ್ಕೊಂಬಿಡಿ ಎಲ್ಲ ನಿಮ್ಮ ಮಕ್ಕಳು ಹಿಂಗವೆ ಸಾಕು ಅಣ್ಣ ಹೆಂಗ್ ಕಾಣ್ತಿದ್ದೀಯ ನೋಡ್ಕೊಂಬಿಡು. ನವಿಲ್ ನೋಡ್ಸು. ಗರಿ ಬಿಚ್ಕೊಂಡದ್ ನವಿಲು ಎಲ್ಲ ಎದಳು ನವಿಲು ಸ್ಟ್ಯಾಚು ಕಾಣ್ತಾ ಇದೆ ಇಲ್ಲಿಂದ. ಇವನು 1.5 ಅವರ್ ಆಯ್ತಂತೆ ಬಂದು ಕಿಚ್ಕೊಂತಾವನ್ ಇಲ್ಲಿ ಬೇರೆ ಬೇರೆ ಅಂತ ನೋಡಿ. ಬಿಸಾಕ್ಬಿಡ ನೀನು. ನೀವೇ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಏನ್ ಲೋ ಒಂದರ ಚೆನ್ನಾಗವ ನೋಡು, ಒಂದರ ಚೆನ್ನಾಗವ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತೆ. ಅಲ್ಲಿ ಸ್ಟ್ಯಾಚ್ಯೂ ತೋರಿಸ್ದೆ ಆಗ್ಲೇ. ಇದು ಸಾಲೂರು ಮಠಕ್ಕೆ ಹೋಗೋ ದಾರಿ, ಇದು ನಮ್ಮ ದೇವ್ರ ದರ್ಶನಕ್ಕೆ ಹೋಗೋ ದಾರಿ. ಇದು ಲಕ್ಷ್ಮಮ್ಮ ನಿಮ್ಗಾಗಿ ಯಾರೋ ಕಾಯ್ತಿದ್ದಾರೆ, ಪ್ಲೀಸ್ ಬೇಗ ಹೋಗಿ. ಸ್ವಲ್ಪ ಅಷ್ಟೇ. ಭಕ್ತಾದಿಗಳಿಗೆ ಸ್ವಾಗತ, ನಮಗೋಸ್ಕರ ಬರುವ ಭಕ್ತಾದಿಗಳಿಗೆ ಸ್ವಾಗತ. ಸ್ವಾಮಿಯ ದರ್ಶನವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ಮಾಡಿರೋ ಸ್ಪೆಷಲ್ ದಾರಿ ಪಾದಯಾತ್ರೆ ಬಂದವರಿಗೆ ಮಾತ್ರ ಅಲ್ಲಿ ಹೋಗೋದು, ಸೊ ದಟ್ ಅವ್ರು ಬೇಗ ದರ್ಶನ. ಸರದಿ ಸಾಲಿನಿಂದ ಹೋಗಿ. ಫೈನಲಿ ಆ 3 ದಿನ 4 ದಿನ ಏನು ನಾವು ಬರುತ್ತೀವಿ ಅಲ್ಲ, ಇನ್ನೇನು ನಮ್ಮ ಕಣ್ಮುಂದೆ ಬರುತ್ತೆ. ಅದೇ ಹೇಳ್ತಾರಲ್ಲ, ಶಿವರಾತ್ರಿ ಟೈಮಲ್ಲಿ ನಾವು ದಿನ ಎಲ್ಲ ಉಪವಾಸ ಮಾಡಿರ್ತೀವಿ, ಆದರೆ ಆ ಕೊನೆ ಮೂಮೆಂಟ್ ಏನಿರುತ್ತಲ್ಲ ಅವಾಗ ಇನ್ನೇನು ಊಟ ಹತ್ರದಲ್ಲಿದೆ ಅಂದಾಗ ಬೇಕು ಅನ್ಸಿರ್ತಲ್ಲ. ಹಂಗೆ ಈ ಲೈನಲ್ಲಿ ನಿಂತಿದ್ದಾಗ ನಾವು ಇನ್ನೇನು ದರ್ಶನ ಮಾಡ್ತೀವಿ, ಕಾಲು ನೋವ್ತಾ ಇರುತ್ತೆ. ನಡೀತಾ ಇದ್ರೆ ಒಂಥರ, ನಿಂತ್ಕೊಂಡ್ರೆ ಒಂಥರ. ಆ ಕಾಲು ನೋವು ಇದ್ರೂ ನಿಂತ್ಕೊಂಡದ್ದು ಇನ್ನೇನು ನೋಡ್ತೀವಿ ದೇವ್ರನ್ನ ಅನ್ನೋದಿರುತ್ತಲ್ಲ, ಅದು ಮಾತ್ರ ಎಲ್ಲರಿಗೂ ಮಹದೇಶ್ವರನ ಬೆಟ್ಟ ಹೇಗೆ ಅಂತ ಗೊತ್ತಿಲ್ಲ, ಬಟ್ ನನಗೆ ಮಾತ್ರ ಒಂದು ಹ್ಯಾಪಿ ಪ್ಲೇಸ್ ಇದ್ದಂಗೆ ಮಹದೇಶ್ವರನ ಬೆಟ್ಟ. ಏನೇ ಆಗಲಿ, ಖುಷಿ ಆಗಲಿ, ದುಃಖ ಆಗಲಿ, ಅಲ್ಲಿಗೆ ಹೋಗಬೇಕು ಅಂತ ಅನಿಸುತ್ತೆ. ವರ್ಷಕ್ಕೆ ಒಂದ್ಸರಿ ಹೋಗ್ತಾನೆ ಇರ್ತೀವಿ. ಒಂದು ಪಾದಯಾತ್ರೆ ಆದರೆ ಇನ್ನೊಂದ್ಸರಿ ಫ್ಯಾಮಿಲಿ ಜೊತೆ ಎಲ್ಲರ ಜೊತೆ. ಸೊ ಎಷ್ಟೇ ಕ್ರೌಡ್ ಇರಲಿ, ಎಷ್ಟೇ ಇದಿರಲಿ, ಅಲ್ಲಿಗೆ ಹೋದರೆ ಏನೋ ಒಂಥರ ಸಮಾಧಾನ, ನೆಮ್ಮದಿ, ಒಂಥರ ಪಾಸಿಟಿವ್ ಆರಾ ಕ್ರಿಯೇಟ್ ಆಗುತ್ತೆ. ಅಲ್ಲಿ ಒಂಥರ ಆ ಪಾಸಿಟಿವಿಟಿನೆಲ್ಲ ನಾವು ತೊಗೊಂಡು ಹೋಗ್ತೀವಿ ಜೊತೆಯಲ್ಲಿ ಅಂತ ಅನ್ನಿಸ್ತಾ ಇರುತ್ತೆ. ಒಂಥರ ಖುಷಿ ಮಹದೇಶ್ವರನ ಬೆಟ್ಟದ ಬರೋಕ್ಕೆ ವಾಪಸ್. ಒಂಥರ ನೆಮ್ಮದಿ ಜಾಗ ಅದು ಅಂತಲೇ ಹೇಳ್ಬೋದು. ನಮಗೆ ಇವತ್ತಿಗೆ ಅಂದರೆ ನಾವು ಈ ವರ್ಷ ಏನು ಹೋಗಿದ್ವಿ, ಇದನ್ನು ಸೇರಿ ಇದು 3ನೇ ವರ್ಷ ನಾವು ಪಾದಯಾತ್ರೆ ಹೋಗಿರೋದು. ಪ್ರತಿ ವರ್ಷನೂ ಗೊತ್ತು ನಮಗೆ ಅಷ್ಟೇ ಕಷ್ಟ ಆಗುತ್ತೆ, ಅಷ್ಟೇ ಕಾಲು ನೋವು ಬರುತ್ತೆ ಅಂತ, ಬಟ್ ಸ್ಟಿಲ್ ಪ್ರತಿ ವರ್ಷವೂ ಆ ಎಂಥೂಸಿಯಾಸಮ್ ಇನ್ನೂ ಇರುತ್ತೆ. ಪಾದಯಾತ್ರೆ ಬರ್ತಿದೆ, ಹೋಗಬೇಕು, ನೆಕ್ಸ್ಟ್ ರೆಡಿ ಆಗೋಣ ಎಲ್ಲರೂ ಅಂತ. ಸೊ ಇಲ್ಲಿಗೆ ನಮ್ಮ 3 ದಿನ 4 ದಿನದ ಪಾದಯಾತ್ರೆ ಮುಗೀತು ಅಂತ ಹೇಳ್ತಾ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮನ್ನೆಲ್ಲ ನೋಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಾವು ನಾಗಮಲೆಗೆ ಹೋಗಿದ್ದೀವಿ. ಆ ನಾಗಮಲೆಗೆ ಹೋಗೋ ವ್ಲಾಗ್ನೂ ಕೂಡ ಕಂಪ್ಲೀಟಾಗಿ ಹಾಕ್ತೀನಿ, ಅದನ್ನು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. I'll see you in the next vlog. Until then, see you later. Bye-bye. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಪಾರ್ಟ್ 1 ಮತ್ತು ಪಾರ್ಟ್ 2ನ ಮೆನ್ಷನ್ ಮಾಡಿದ್ದೀನಿ, ಅದನ್ನು ಹೋಗಿ ನೋಡಿ, ಮರಿಬೇಡಿ.